ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೀವು ಈಗಾಗಲೇ ಏನೆಲ್ಲ ಸಿಟಿಟಿಗೆ ತಯಾರಿ ನಡೆಸ್ತಾ ಇದ್ರು, ನೀವೆಲ್ಲ ನಾಳೆಯಿಂದ ಸಿಟಿಟಿ ಪರೀಕ್ಷೆ ಇದೆ. ಈ ಸಿಟಿಟಿ ಬರೀತಿರುವಂತ ಎಲ್ಲಾ ಅಭ್ಯರ್ಥಿಗಳು ಒಮ್ಮೆ ನಿಮ್ಮ ಆಲ್ ಟಿಕೆಟ್ ನಲ್ಲಿ ಏನಿರ್ತಾರೆ ಅದನ್ನ ಒಮ್ಮೆ ಗಮನಿಸ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂತಂದ್ರೆ ಕೊನೆಯ ಕ್ಷಣದಲ್ಲಿ ನೀವು ಗಾಬರಿ ಪಡುವಂತಹ ಒಂದು ಸಂದರ್ಭಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು ಅಲ್ಲಿ ಗಮನಿಸಿಲ್ಲ ಅಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು, ಈ ಪರೀಕ್ಷೆ ಏನನ್ನ ತಗೊಂಡು ಹೋಗ್ಬೇಕು, ಏನನ್ನ ತಗೊಂಡು ಹೋಗ್ಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಹೇಳಿರುವಂತದ್ದು, ಪರೀಕ್ಷೆಗೆ ಹೋಗೋ ಮುನ್ನ ಒಂದ್ಸಲ ಈ ನಿಯಮಗಳನ್ನ ಅನುಸರಿಸ್ತಾ ಹೋಗಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ. ನೋಡಿ, ಈ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರುವಂತದ್ದು ನಾನಲ್ಲ. ಯಾರು ನಮ್ಮ ಏನು ಸಿಟಿಟಿ ಅವರೇ ಕೊಡ್ತಾ ಇದಾರೆ, ನೀವು ಏನನ್ನ ಕ್ಯಾರಿ ಮಾಡಬೇಕು, ಏನನ್ನ ಕ್ಯಾರಿ ಮಾಡಬಾರ್ದು ಅಂತ. ನಾನು ನನ್ನ ಒಂದು ಆಲ್ ಟಿಕೆಟ್ ಅನ್ನ ತೋರಿಸ್ತಾ ಹೋಗ್ತೀನಿ, ಏನೇನೆಲ್ಲ ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡ್ತಾ ಹೋಗ್ಬೇಕು ಅಂತ. ನೋಡಿ, ಮೊದಲನೇದಾಗಿ ನಿಮ್ಗೆ ರೋಲ್ ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಈ ಅಪ್ಲಿಕೇಶನ್ ನಂಬರ್ ಅನ್ನ ನಿಮ್ಮ ಒಂದು ಸಿಟಿಟಿಯಲ್ಲಿ ಒಂದು ಆಲ್ ಟಿಕೆಟ್ ಅಲ್ಲಿ ಸಿಟಿಟಿಯಲ್ಲಿ OMR ಕೊಟ್ಟಿರ್ತಾರೆ. ಆ OMR ಅಲ್ಲಿ ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ಅಲ್ಲೇ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನೀವೇನ್ ಮಾಡ್ತಾ ಹೋಗ್ಬೇಕು, ಇಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಇದೆ. ಎಕ್ಸಾಮ್ ಸೆಂಟರ್ ನ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಈಗ ನನ್ನ ಎಕ್ಸಾಮ್ ಸೆಂಟರ್ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ ಬ್ಯಾಂಗ್ಳೂರ್ ಈಸ್ಟ್. ಎಲ್ಲಿ ಬಂದಿದೆ? ಕಾಚ್ಮಾರ್ನಲ್ಲಿ, ವರ್ತೂರ್ ಹೋಬ್ಳಿ, ಗುಂಜೂರ್, ಬೆಂಗಳೂರು, ಕರ್ನಾಟಕ ಅಂತ ಇದೆ. ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ನೀವು ನನ್ನನ್ನು ಅಲ್ಲಿ ಭೇಟಿ ಆಗ್ಬೋದು. ಯಾರಾದ್ರೂ ಇದ್ರೆ ಇನ್ ಕೇಸ್ ಆ ರೀತಿ ಯಾರಾದ್ರೂ ಇದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಿದೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ದು ಇದೇ ಎಕ್ಸಾಮ್ ಸೆಂಟರ್ ಇದ್ರೆ ನಂಗೆ ಒಮ್ಮೆ ತಿಳಿಸಿ. ಓಕೆನಾ? ಸಾಧ್ಯವಾದ್ರೆ ಭೇಟಿ ಆಗೋಣ. ನೆಕ್ಸ್ಟ್ ಈಗ ನಿಮ್ಗೆ ಇಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ ಬಿಡಿ. ನೀವು ಲ್ಯಾಂಗ್ವೇಜ್ 1 ಅನ್ನ ಯಾವ್ದು ಪ್ರಿಪೇರ್ ಮಾಡಿರ್ತೀರೋ ಅದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಲ್ಯಾಂಗ್ವೇಜ್ 1 ಕನ್ನಡ ಇರುತ್ತೆ. ಲ್ಯಾಂಗ್ವೇಜ್ 2 ನಾನ್ ಚೂಸ್ ಮಾಡ್ಕೊಂಡಿರೋದು ಕನ್ನಡ. ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಚೂಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಪೇಪರ್ ನಾನು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇವಿಷ್ಟು ನಿಮಗೆ ಈ ಒಂದು ಆಲ್ ಟಿಕೆಟ್ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಜೊತೆಗೆ ನೀವೇನ್ ಮಾಡ್ತಾ ಹೋಗ್ಬೇಕು, ನಾನು ಸಾಮಾನ್ಯವಾಗಿ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ನಾವು ಪತ್ರಿಕೆ 2 ಬರೀತಾ ಇರೋದ್ರಿಂದ ನೀವು ಡೇಟ್ ಆಫ್ ಎಕ್ಸಾಮ್ ನೋಡಿ, ನನಗೆ ಸಂಡೇ ಇದೆ ಎಕ್ಸಾಮ್, ಕೆಲವರಿಗೆ 7ನೇ ತಾರೀಕು ಸ್ಯಾಟರ್ಡೇನೂ ಇದೆ. ನೀವು ರಿಪೋರ್ಟಿಂಗ್ ಟೈಮ್ 7:30 ಅಲ್ಲಿ ಪ್ರೆಸೆಂಟ್ ಇರಬೇಕು. ಇನ್ ಕೇಸ್ ಸಾಧ್ಯ ಆಗ್ತಾ ಇಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇದೆ, ಓಕೆ, ನೀವು ಅಪ್ ಟು 9:30ವರೆಗೂ ನೀವು ಅಲ್ಲಿಗೆ ಹೋಗ್ಬೋದು. 9:30 ನಂತರ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ನೀವೇ ಎಕ್ಸಾಮ್ ಅಲ್ಲಿ ಟೈಮ್ ಲಾಸ್ ಮಾಡ್ಕೊಳ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ 10 ಗಂಟೆ ಹೋಗಿದೆ ಅಂದ್ರೆ ಅಪ್ ಟು 10 AM ವರೆಗೂ ಬಿಡೋ ಚಾನ್ಸಸ್ ಇದೆ. ಬಟ್ ಏನಂತಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ತೊಂದರೆ ಆಗ್ತಾ ಹೋಗುತ್ತಷ್ಟೇ. ಓಕೆನಾ? ಆ ಒಂದು ಗಮನ ಇರಲಿ. ಜೊತೆಗೆ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಆಗಿ ನೋಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿ ನಿಮ್ಗೆ ಇರ್ಲಿ. ನಾವೇನ್ ಮಾಡ್ತೀವಿ, ಪ್ರತಿ ಸಲ ಆಲ್ ಟಿಕೆಟ್ ನೋಡಿ ಹೊರಡ್ತೀವಿ ಅಷ್ಟೇ. ನೋಡಿ, ಇಲ್ಲಿ ನೋಟ್, ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಅಡ್ಮಿಟ್ ಕಾರ್ಡ್ ವಿತೌಟ್ ಪ್ರಾಪರ್ ವಿಸಿಬಲ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ವಿಲ್ ನಾಟ್ ಬಿ ಅಲೌಡ್. ನೋಡಿ, ಅಲ್ಲಿ ನಿಮ್ಗೆ ವಿತ್ ಅಡ್ಮಿಟ್ ಕಾರ್ಡ್ ಅಲ್ಲಿ ವಿತೌಟ್ ಪ್ರಾಪರ್ ವಿಸಿಬಲ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್. ನಿಮ್ಮ ಫೋಟೋಗ್ರಾಫ್ ಅಲ್ಲಿ ನಿಮ್ಮ ಒಂದು ಫೋಟೋ ಸರಿಯಾಗಿ ಕ್ಲಾರಿಟಿ ಇರಬೇಕು, ಮತ್ತೆ ಸಿಗ್ನೇಚರ್ ಕ್ಲಾರಿಟಿ ಇರಬೇಕು. ಇನ್ ಕೇಸ್ ನಿಮ್ಗೆ ಫೋಟೋಗ್ರಾಫ್ ಕ್ಲಾರಿಟಿ ಇಲ್ಲ ಅಂದ್ರೆ ಈ ಹಿಂದೆ ನಿಮ್ಗೆ ಆಕ್ಚುಲಿ ಆಲ್ ಟಿಕೆಟ್ ಅನ್ನೇ ಬಿಡೋದಿಲ್ಲ. ಯಾಕಂದ್ರೆ ಈ ಹಿಂದೆ ನನಗೆ ಬಹಳಷ್ಟು ಜನ ಹೇಳಿದ್ರು, ಸರ್ ನನ್ನ ಫೋಟೋಗ್ರಾಫ್ ತಪ್ಪು ಬಂದಿದೆ, ಆ ಒಂದು ಕಾರಣಕ್ಕೋಸ್ಕರ ನನಗೆ ಒಂದು ಆಲ್ ಟಿಕೆಟ್ ಬರ್ತಾ ಇಲ್ಲ ಅಂತ ಮತ್ತೆ ಅವ್ರಿಗೆ ರೀ ಅಪ್ಲೋಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ರು. ಎಲ್ರಿಗೂ ವಿಸಿಬಲ್ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಇದ್ದೇ ಇರುತ್ತೆ ಇನ್ ಎನಿ ಕಂಡೀಷನ್. ಜೊತೆಗೆ ನೀವೇನ್ ಮಾಡ್ತಾ ಹೋಗ್ಬೇಕು, ನಿಮ್ಮ ಒಂದು ಆಲ್ ಟಿಕೆಟ್ ಅಲ್ಲಿ ಏನಿದೆಯೋ ಅದನ್ನ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಏನೇನ್ ಚೆಕ್ ಮಾಡ್ಕೋಬೇಕು? ನಿಮ್ಮ ನೇಮ್, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಯಾಟಗರಿ ಅಂದ ಅಡ್ಮಿಟ್ ಕಾರ್ಡ್ ವಿತ್ ದ ಫೈನಲ್ ಕನ್ಫರ್ಮೇಶನ್ ಪೇಜ್. ಅದನ್ನ ನೀವು ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತೀರಾ. ಈಗಾಗಲೇ ಅದನ್ನ ನೀವು ಡೌನ್ಲೋಡ್ ಸಹ ಮಾಡ್ಕೊಂಡಿದ್ದೀರಾ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ. ಕ್ಯಾಂಡಿಡೇಟ್ಸ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅಂತ ನೋಡಿ. ಕ್ಯಾಂಡಿಡೇಟ್ಸ್ ಮಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ಡ್ ಇನ್ ದ ಅಡ್ಮಿಟ್ ಕಾರ್ಡ್. ನನಗೇನ್ ಓದ್ತಾ ಇದೀನೋ ಅದೇ ಅಡ್ಮಿಟ್ ಕಾರ್ಡ್. ನಿಮ್ಮ ಆಲ್ ಟಿಕೆಟ್, ಆ ಆಲ್ ಟಿಕೆಟ್ ಅಲ್ಲಿ ಏನಿದೆಯೋ ಅದನ್ನ ನೀವು ಫಾಲೋ ಮಾಡಲೇಬೇಕು. ನೆಕ್ಸ್ಟ್, ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ದ ಎಕ್ಸಾಮ್ ಸೆಂಟರ್ ಅಟ್ ಲೀಸ್ಟ್ 120 minutes ಬಿಫೋರ್ ದ ಎಕ್ಸಾಮ್ಸ್ ಬಿಗಿನ್. 120 minutes ಮೀನ್ಸ್ 2 ಗಂಟೆಗಳ ಕಾಲ ಮುಂಚಿತವಾಗಿ ನೀವು ಅಲ್ಲಿ ಅಟೆಂಡ್ ಇರಬೇಕು ಅಂತ ಹೇಳ್ತಿರೋದು. ಅದೇ ನನಗೆ ಹೇಳ್ದಲ್ವಾ, 7:00ವರೆಗೆ ನೀವು ಅಲ್ಲಿ ಇರಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸಿದೆ. ಇನ್ ಕೇಸ್ ಆಗ್ತಿಲ್ಲ ಅಪ್ ಟು 9:30 ವರೆಗೂ ಓಕೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಆ ರೀತಿ ಆಗುತ್ತೆ, ಇನ್ ಕೇಸ್ ನೀವು 9:30 ಬಂದ್ರೆ ಏನಾಗುತ್ತೆ ಅನ್ನೋ ಪ್ರಾಬ್ಲಮ್ ಅವ್ರಲ್ಲಿ ತಿಳಿಸಿದ್ದಾರೆ. ನೋ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಎಂಟರ್ ದ ಎಕ್ಸಾಮಿನೇಷನ್ ಸೆಂಟರ್ ಆಫ್ಟರ್ 9:30 AM. ನೀವು ಬೆಳಗಿನ ಜಾವದಲ್ಲಿ ಎಕ್ಸಾಮ್ಸ್ ಇರೋದ್ರಿಂದ ನೀವು 9:30 AM ಆದ್ಮೇಲೆ ನಿಮ್ಗೆ ಎಕ್ಸಾಮ್ ಸೆಂಟರ್ಗೆ ಅಲೋ ಮಾಡೋದಿಲ್ಲ. ಇನ್ ಮಾರ್ನಿಂಗ್ ಶಿಫ್ಟ್, ನಾವು ಲಾಸ್ಟ್ ಟೈಮ್ ನಾನು ನನ್ನ ಎಕ್ಸಾಮ್ ಬರೀಬೇಕಾದ್ರೆ ಯಾರೋ ಒಬ್ರು 9:35 ಆ ರೀತಿಯಾಗಿ ಬಂದಾಗ್ಲೂ ಸಹ ಅಲೋ ಮಾಡಿದ್ರು. ಯಾಕಂದ್ರೆ ಇದೊಂದು ಒಬ್ಬರ ಜೀವನ ಆಗ್ತಾ ಹೋಗುತ್ತೆ. ಅದಕ್ಕೆ 9:35 ಬಂದಾಗ ಅಲೋ ಮಾಡಿದ್ರು. ಬಟ್ ನೀವು ಆ ರೀತಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವೊಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಅಲೋ ಮಾಡ್ತಾರೆ, ಕೆಲವೊಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಅಲೋ ಮಾಡೋದಿಲ್ಲ. ಮತ್ತೆ ಮಾರ್ನಿಂಗ್ ಶಿಫ್ಟ್ ಇರೋರಿಗೆ 9:30 AM, ಮತ್ತೆ ಆಫ್ಟರ್ನೂನ್ ಶಿಫ್ಟ್ ಇರೋರಿಗೆ 2:30 AM ಒಳಗಡೆ ನೀವು ಅಲ್ಲಿ ಇರಬೇಕು. ಇನ್ ಕೇಸ್ ಇಲ್ಲ ಅಂತಂದ್ರೆ ನಿಮ್ಗೆ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ನೀವೇನ್ ಮಾಡ್ಬೇಕು, ಬ್ರಿಂಗ್ ಯುವರ್ ಓನ್ ಬ್ಲೂ ಅಂಡ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್. ಫಾರ್ ಎಕ್ಸಾಂಪಲ್, ಈಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಾ ಹೋಗ್ತಿದ್ರೆ ಅಂದ್ರೆ ಅವರೇ ಪೆನ್ನು ಮತ್ತೆ ಪೇಪರ್ ಕೊಡ್ತಾರೆ. ಇಲ್ಲಿ ಆ ರೀತಿ ಆಗಿರೋದಿಲ್ಲ.
ನೀವೇ ಬ್ಲೂ ಅಂಡ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನು ತಗೊಂಡು ಹೋಗ್ಬೇಕಾಗತ್ತೆ. ಓಕೆನಾ. ಮತ್ತೆ ಆ ಜೆಲ್ ಪೆನ್ ಅಂತೆಲ್ಲ ಬರ್ತಾ ಹೋಗ್ತಲ್ಲ ಆ ತರ ಪೆನ್ಸ್ ಎಲ್ಲ ತಗೊಂಡು ಹೋಗ್ಬೇಡಿ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ, ಸೊ ಅದು ನಮ್ಗೆ ಆ ಏನು OMR ಶೀಟ್ ಕೊಡ್ತಾರೆ ಅದು ಒಂಥರ ಗಲೀಜ್ ಆಗ್ಬಿಡುತ್ತೆ, ಮತ್ತೆ ನಿಮ್ದನ್ನ ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ವಿತೌಟ್ ಎ ವ್ಯಾಲಿಡ್ ಅಡ್ಮಿಟ್ ಕಾರ್ಡ್ ಅಂಡ್ ಒರಿಜಿನಲ್ ಫೋಟೋ ID ಎಂಟ್ರಿ ಈಸ್ ಪ್ರಾಹಿಬಿಟೆಡ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಒಂದು ಒರಿಜಿನಲ್ ಫೋಟೋ ID ಇರಬೇಕು. ಏನು ಒರಿಜಿನಲ್ ಫೋಟೋ ID ಅಂತಂದ್ರೆ, ಸರ್ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವೆಲ್ಲ ಒರಿಜಿನಲ್ ID ನೀವು ತಗೊಂಡು ಹೋಗ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೋದು, ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಪಾನ್ ಕಾರ್ಡ್ ತಗೊಂಡು ಹೋಗ್ಬೋದು, ಪಾನ್ ಕಾರ್ಡ್ ಇಲ್ಲಾಂದ್ರೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ನೆಕ್ಸ್ಟ್, ನೋ ಕ್ಯಾಂಡಿಡೇಟ್ ಶೆಲ್ ಲೀವ್ ದ ಎಕ್ಸಾಮ್ ಆಲ್ ಬಿಫೋರ್ ದ ಕನ್ಕ್ಲೂಷನ್ ಅಂಡ್ ಸೈನಿಂಗ್ ದ ಅಟೆಂಡೆನ್ಸ್ ಶೀಟ್. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಮ್ ನಂದು ಬೇಗ ಮುಗ್ದೋಗಿದೆ, ನಾನು ಹೊರಡ್ತೀನಿ ಅನ್ನೋಂಥದ್ದನ್ನ ಅಲ್ಲಿ ಯಾವುದೇ ರೀತಿಯಾಗಿ ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಎಕ್ಸಾಮ್ ಮುಗ್ದಾದ್ಮೇಲೆ ಅಲ್ಲೊಂದು ಅಟೆಂಡೆನ್ಸ್ ಶೀಟ್ ಇರುತ್ತೆ, ಅದರಲ್ಲಿ ನಿಮ್ಮ ಸೈನು ಇರಲೇಬೇಕಾಗುತ್ತೆ. ಮತ್ತೆ CTT ಅಲ್ಲಿ ಸಾಮಾನ್ಯವಾಗಿ ಸಮಯನೂ ಸಾಕಾಗೋದಿಲ್ಲ. ಓಕೆ. ನೆಕ್ಸ್ಟ್, ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ಡ್ ಇನ್ ದ ನೋಟಿಫಿಕೇಶನ್ ಸ್ಟ್ರಿಕ್ಟ್ಲಿ. ಸೊ ನೋಟಿಫಿಕೇಶನ್ ಅಲ್ಲೂ ಇದನ್ನೇ ಹೇಳಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ 7, ನೋ ಚೇಂಜ್ ಆಫ್ ಆಪ್ಷನ್ ಆಫ್ ಲ್ಯಾಂಗ್ವೇಜ್ ಇಸ್ ಅಲೌಡ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್. ಸರ್ ಏನ್ ಈ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನ್ ಚೂಸ್ ಮಾಡಿದೀನಿ ಭಾಷೆ ಒಂದನ್ನ ಕನ್ನಡ ಅಂತ. ನನಗೆ ಈಗ ಏನಾಗ್ತಾ ಇದೆ, ಎಕ್ಸಾಮ್ ಅಲ್ಲಿ ಹೋಗಿದ್ದೀನಿ, ಕನ್ನಡ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ. ನಾನೇನ್ ಮಾಡ್ತೀನಿ, ಈಗ ಭಾಷೆ ಎರಡನ್ನ ಕನ್ನಡದ ಚೂಸ್ ಮಾಡ್ಕೋ. ಪೇಪರ್ ಹಂಗಾಗಿದ್ರು ನಮ್ಗೊಂದು ಬುಕ್ಲೆಟ್ ಕೊಟ್ಟಿರ್ತಾರೆ, ಆ ಬುಕ್ಲೆಟ್ ಅಲ್ಲಿ ಭಾಷೆ ಎರಡು ಕನ್ನಡನೂ ಬಂದಿರುತ್ತೆ. ನಾನು ಆ ಭಾಷೆ ಎರಡು ಕನ್ನಡ ತಗೊಳ್ಳೋವಂಥದ್ದು ಇಲ್ಲ. ಸೊ ಆ ರೀತಿಯಾಗಾದ್ರೆ ಸೊ ನಿಮ್ಮನ್ನ ವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಸೊ ನಿಮ್ಮ OMR ಅಲ್ಲಿ ಏನು ನೀವು ಫಿಲ್ ಮಾಡಿರ್ತೀರೋ ಅದು ಭಾಷೆ ಒಂದಿಗಂತಾನೆ ಪರಿಗಣಿಸ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ದ ಕ್ವಶನ್ ಫ್ರಮ್ ಸೀರಿಯಲ್ ನಂಬರ್ 91 to 120 pertain to language and question from serial number 120 to 121 to 150 portion to language 2. ಸೊ ನಿಮ್ಮ ಪ್ರಶ್ನೆ ಸಂಖ್ಯೆಗಳು ನಾನು ಇದು ಬಹಳಷ್ಟು ಸಲ ಹೇಳಿದ್ದೀನಿ. ನೀವು ಕನ್ನಡವನ್ನ ತಗೊಂಡಿದ್ದೀರಾ ಅಂದ್ರೆ ಆ ಒಂದು ಪ್ರಶ್ನೆ ಸಂಖ್ಯೆ 91 ರಿಂದ 120 ಇದಕ್ಕೆ ಬೇರೆ ಬುಕ್ಲೆಟೇ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 121 ರಿಂದ 150 ನಿಮ್ಮ ಭಾಷೆ ಎರಡು ಇರ್ತಾ ಹೋಗುತ್ತೆ. The question from the serial number 90 to 150 attempted by the candidates on answer sheet OMR will be evaluated according to the language option filled by the candidates. ನಾನು ಈಗ ತಾನೇ ಹೇಳಿದೆ, ಫಾರ್ ಎಕ್ಸಾಂಪಲ್ ಈಗ ನೀವೇನ್ ಮಾಡಿರ್ತೀರಾ, ನನಗೆ ಮೊದಲನೇ ಭಾಷೆ ಕನ್ನಡ ತುಂಬಾ ಕಷ್ಟ ಆಗ್ತಾ ಇದೆ, ಭಾಷೆ ಎರಡು ಕನ್ನಡ ತಗೊಳ್ತೀನಿ ಅಂತಂದ್ರೆ ನೀವು ಫಿಲ್ ಮಾಡಿ, ನಿಮ್ಮನ್ನ ಅಲ್ಲಿ ಯಾರು ಬೇಡ ಅಂತ ಹೇಳೋದಿಲ್ಲ. ಬಟ್ ಅವ್ರು ಎವಾಲ್ಯೂಯೇಷನ್ ಮಾಡಿದಾಗ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಭಾಷೆ ಒಂದನ್ನು ಚೂಸ್ ಮಾಡ್ಕೊಂಡಿರ್ತೀರಲ್ವ ಅದ್ರ ಪ್ರಕಾರ ಎವಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಅದರ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್, the candidates who have opted languages other than the Hindi or English should ask the invigilator to give the supplementary language textbook booklet. ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ, ಫಾರ್ ಎಕ್ಸಾಂಪಲ್ ಈಗ ನಾವು ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತಾ ಇರೋದ್ರಿಂದ ನಿಮಗೆ ನಾನು ಈಗ ತಾನೇ ಹೇಳಿದೆ, ಬೇರೆ ರೀತಿ ಒಂದು ಎಕ್ಸ್ಟ್ರಾ ಬುಕ್ಲೆಟ್ ಕೊಡ್ತಾರೆ, ಸಪ್ಲಿಮೆಂಟರಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅಂತ. ಇಲ್ಲಿ ನಿಮಗೆ ಕನ್ನಡ ಭಾಷೆ, ಸೊ ಕನ್ನಡ ಭಾಷೆ ಅಂತ ಒಂದು ಕನ್ನಡ ಭಾಷೆದೇ ಒಂದು ಬೇರೆ ಒಂದು ಪ್ರಶ್ನೆ ಪಠ್ಯ ಪುಸ್ತಕ ಕೊಡ್ತಾ ಹೋಗ್ತಾರೆ. ಆಫ್ ಕನ್ಸರ್ನ್ ಲ್ಯಾಂಗ್ವೇಜ್ ಆಫ್ ಸೇಮ್ ಕೋಡ್. ಸೊ ಆ ಕೋಡ್ ಅನ್ನು ಗಮನಿಸ್ಕೊಳ್ಳಿ. ನಿಮ್ಮ ಒಂದು ಆಲ್ ಟಿಕೆಟ್ ಅಲ್ಲಿ ಏನ್ ಕೋಡ್ ಇರುತ್ತೋ ಮತ್ತೆ ನಿಮ್ಮ ಒಂದು ಮೇನ್ ಟೆಕ್ಸ್ಟ್ ಬುಕ್ಲೆಟ್, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಲೆಟ್ ಮತ್ತೆ ನಿಮ್ಮ ಒಂದು ಆ ಒಂದು ಏನು ಸಪ್ಲಿಮೆಂಟರಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಕೊಡ್ತಾರಲ್ವಾ ಆ ಕೋಡ್ ಒಂದೇ ತರ ಇದೆ ಅಂತ ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಗೆ ಸರ್ ಅಂತಂದ್ರೆ, ಈಗ ನಿಮ್ಮ ಒಂದು ಏನು ಕ್ವಶನ್ ಪೇಪರ್ ಒಂದು ಸೀರೀಸ್ ಇಂದ ಬಂದಿರುತ್ತೆ, ಅದೇ ರೀತಿಯಾಗಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಕೋಡ್ ಸಹ ಅಷ್ಟೇ ಇಂದಾನೆ ಬಂದಿರಬೇಕು ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್. ಸೊ ಇವೆರಡು ಮ್ಯಾಚ್ ಆಗ್ತಾ ಇರಬೇಕು. ಸೊ ಅದನ್ನ ಒಮ್ಮೆ ಗಮನಿಸಿ. The details of main text booklet and language textbook should be filled by correctly on attendance sheet and OMR sheet. ನೀವು ಅಟೆಂಡೆನ್ಸ್ ಶೀಟ್ ಅಲ್ಲೂ ನಿಮಗೆ ಯಾವ ಬುಕ್ಲೆಟ್ ಬಂದಿದೆ ಅಂತ ಫಿಲ್ ಮಾಡಬೇಕು. ಇವನ್ OMR ಶೀಟ್ ಅಲ್ಲೂ ನೀವು ಫಿಲ್ ಮಾಡ್ತಾ ಹೋಗ್ಬೇಕು ಯಾವ ಒಂದು ನಿಮಗೆ ಎಕ್ಸ್ಟ್ರಾ ಬುಕ್ಲೆಟ್ ಬಂದಿದೆ ಎನ್ನುವಂಥದ್ದು. ನೆಕ್ಸ್ಟ್, 1 mark shall be awarded every correct answer filling up darkening more than the one response in any question will be treated as wrong. ಅಂತಂದ್ರೆ ಒಂದು ಪ್ರಶ್ನೆಗೆ ಒಂದನ್ನ ಮಾತ್ರ ಚೂಸ್ ಮಾಡಿ, ಒಂದು ಬ್ಲಾಂಕ್ ಗೆ ಮಾತ್ರ ಚೂಸ್ ಮಾಡ್ತಾ ಹೋಗಿ. ನೀವು 2-3 ಚೂಸ್ ಮಾಡಿದ್ರೆ ಅದು ರಾಂಗ್ ಅಂತ ಕನ್ಸಿಡರ್ ಮಾಡ್ತಿರುತ್ತೆ. ಸೊ ಇದು ನಿಮ್ಗೆ ಬೇಸಿಕ್ ಎಲ್ರಿಗೂ ಗೊತ್ತಿರುತ್ತೆ. ನೋ ಮಾರ್ಕ್ ಶೆಲ್ ಬಿ ಅವಾರ್ಡೆಡ್ ಇನ್ ಕೇಸ್ ಆಫ್ ಇನ್ಕರೆಕ್ಟ್ ಆನ್ಸರ್. ಅನ್ಆನ್ಸರ್ಡ್ ಕ್ವಶನ್ಸ್ ವಿಲ್ ಬಿ ನಾಟ್ ಬಿ ಗಿವನ್ ಎನಿ ಮಾರ್ಕ್ಸ್. ಸೊ ನೋಡಿ, ನಿಮ್ಗೆ ಇಲ್ಲಿ ಯಾವುದೇ ಒಂದು ನೋ ಮಾರ್ಕ್ಸ್ ಶೆಲ್ ಬಿ ಅವಾರ್ಡೆಡ್ ಇನ್ ದ ಕೇಸ್ ಆಫ್ ಇನ್ಕರೆಕ್ಟ್ ಆನ್ಸರ್. ಸೊ ನೀವು ತಪ್ಪು ಉತ್ತರ ಕೊಟ್ಟರೆ ಯಾರು ಅಂಕ ಕೊಡೋದಿಲ್ಲ. ಇವನ್ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ಅಂಕ ಕೊಡೋದಿಲ್ಲ. ದಿಸ್ ಅಡ್ಮಿಟ್ ಕಾರ್ಡ್ ಇಸ್ ಪ್ರೊವಿಷನಲ್. ಎಲಿಜಿಬಿಲಿಟಿ ವಿಲ್ ಬಿ ವೆರಿಫೈಡ್ ಬೈ ದ recruiting agency. Qualifying the examination does not guarantee a job. Qualifying the examination does not guarantee a job. ಇದು ಉದ್ಯೋಗ ಪಡ್ಕೊಳ್ಳಿಕ್ಕೆ ಅಲ್ಲ, ಅರ್ಹತೆನ ಪಡ್ಕೊಳ್ಳಿಕ್ಕೆ. ಸೊ ಈ ಒಂದು ಅಡ್ಮಿಟ್ ಕಾರ್ಡ್ ಎನ್ನುವಂಥದ್ದು ಇರುವಂತದ್ದು ನೀವು ಅಲ್ಲಿ ಏನ್ ಕೊಡ್ಬೇಕು, ಅಲ್ಲಿರುವಂತ ಒಂದು ಎಕ್ಸಾಮಿನೇಷನ್ ಏಜೆನ್ಸಿ ಇರುತ್ತೆ ಅವ್ರಿಗೆ ನೀವು ಕೊಡಬೇಕು. ಅಲ್ಲಿ ಚೆಕ್ಅಪ್ಗೆ ಕೊಟ್ಟು ಸೊ ಅಲ್ಲಿ ನೀವು ನಿಮ್ಮ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಅವೆರಡು ಮ್ಯಾಚ್ ಆಗ್ತಾ ಇದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಓಕೆನಾ. ವಿಸಿಟ್ ದ ಎಕ್ಸಾಮ್ ಸೆಂಟರ್ ಡೇ ಬಿಫೋರ್ ದ ಕನ್ಫರ್ಮ್ ದ ಲೊಕೇಶನ್ ಅಂಡ್ ಟ್ರಾನ್ಸ್ಪೋರ್ಟ್. ಸೊ ಒಂದಿನ ಮೊದಲೇ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಯಾರು ಮಾಡಕ್ ಹೋಗೋದಿಲ್ಲ. ಎಸ್, ಡಯಾಬಿಟಿಕ್ ಕ್ಯಾಂಡಿಡೇಟ್ಸ್ ಮೇ ಬ್ರಿಂಗ್ ಶುಗರ್ ಟ್ಯಾಬ್ಲೆಟ್ಸ್, ಕ್ಯಾಂಡಿ, ಫ್ರೂಟ್ಸ್ ಆರ್ ಸ್ಯಾಂಡ್ವಿಚ್ ಇನ್ ಎ ಟ್ರಾನ್ಸ್ಪರೆಂಟ್ ಬ್ಯಾಗ್. These will be kept in with the invigilator and added over on request.
ಸೊ ಯಾರು ಸಕ್ಕರೆ ಕಾಯಿಲೆ ಇರುತ್ತೋ ಸೊ ಅವ್ರೇನ್ ಮಾಡ್ಬೋದು, ಅವ್ರಿಗೆ ಶುಗರ್ ಟ್ಯಾಬ್ಲೆಟ್ಸ್ ಇರ್ತವೆ, ಕ್ಯಾಂಡಿ ಇರುತ್ತೆ ಅಂದ್ರೆ ಚಾಕ್ಲೇಟ್ಸ್, ಫ್ರೂಟ್ಸ್, ಅದನ್ನ ತಗೋಬರ್ಬೋದು. ಆ ತಗೋಬಂದು ಅಲ್ಲಿರುವಂತ ಇನ್ವಿಜಿಲೇಟರ್ ಯಾರು ಇರ್ತಾರೋ ಅವ್ರಿಗೆ ಕೊಟ್ಟು ಏನ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನ ಅವ್ರಿಗೆ ಯಾವಾಗ ಬೇಕೋ ಅದನ್ನ ನೀವು ತಗೊಳ್ತಾ ಹೋಗ್ಬೋದು. ಈಗ ಮೋಸ್ಟ್ ಇಂಪಾರ್ಟೆಂಟ್, ನೀವು ಎಕ್ಸಾಮ್ ಸೆಂಟರ್ಗೆ ಏನನ್ನ ಕ್ಯಾರಿ ಮಾಡಬಹುದು, ಏನನ್ನ ಕ್ಯಾರಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಎಕ್ಸಾಮ್ ಸೆಂಟರ್ಗೆ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಯಾರಿ. ಸೊ ಏನ್ ಕ್ಯಾರಿ ಮಾಡ್ತಾ ಹೋಗ್ಬೇಕು, ನಿಮ್ಮ ಅಡ್ಮಿಟ್ ಕಾರ್ಡ್ ಇರಲೇಬೇಕು, ಜೊತೆಗೆ ಒಂದು ಫೋಟೋ ID ಪ್ರೂಫ್. ಏನೇನ್ ತಗೊಂಡು ಹೋಗ್ಬೋದು, ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಇರುತ್ತೆ. ಸೊ ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ತಗೊಂಡೋಗಿ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಂದ್ರೆ ವೋಟರ್ ID ಏನಾದ್ರು ತಗೊಂಡು. ಸೊ ಇಷ್ಟರಲ್ಲಿ ನೀವು ಯಾವ್ದು ತಗೊಂಡೋದ್ರದ್ದು ವ್ಯಾಲ್ಯೂಬಲ್ ಆಗ್ತಾ ಹೋಗ್ತೀವಿ. ಇದನ್ನ ಬಿಟ್ಟು ನೀವು ಬೇರೆ ಏನಾದ್ರು ತಗೊಂಡು ಹೋಗ್ತಿದ್ದೀರಾ, ರೇಷನ್ ಕಾರ್ಡ್ ತಗೊಂಡು ಹೋಗ್ತಿದ್ದೀರಾ, ಸೊ ಅವೆಲ್ಲ ವ್ಯಾಲ್ಯೂಬಲ್ ಆಗೋದಿಲ್ಲ. ಓಕೆನಾ, ಈ 5ರಲ್ಲೇ ಇರಬೇಕು. ನೆಕ್ಸ್ಟ್, ನೀವೊಂದು ಪೆನ್ ಅನ್ನ ತಗೊಂಡು ಹೋಗ್ಬೋದು, ಮತ್ತೆ ಒಂದು ವಾಟರ್ ಬಾಟಲ್ ತಗೊಂಡು ಹೋಗ್ಬೋದು. ಇದು ಒಂದು 500 ml ವಾಟರ್ ಬಾಟ್ಲು, ಜೊತೆಗೆ ಆ ವಾಟರ್ ಬಾಟ್ಲ್ ಮೇಲೆ ಏನ ಪೇಪರ್ ಲೇಬಲ್ ಆಗಿರುತ್ತಲ್ಲ ಅದನ್ನ ನೀವು ತೆಗೆದಾಕ್ಬೇಕು. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅನ್ನು ತಗೊಂಡು ಹೋಗ್ಬೇಕು. ಓನ್ಲಿ ಪರ್ಮಿಟೆಡ್ ಐಟಮ್ಸ್ ಆರ್ ಅಲೌಡ್ ಇನ್ ದ ಎಕ್ಸಾಮ್ ಸೆಂಟರ್ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸೇಫ್ ಕಸ್ಟಡಿ ಆಫ್ ಬ್ಯಾರೆಡ್ ಐಟಮ್ಸ್. ಮೀನ್ಸ್ ಫಾರ್ ಎಕ್ಸಾಂಪಲ್, ಈಗ ಅಲ್ಲೇನಾದ್ರೂ ಕಳ್ತನ ಆದ್ರೆ, ನಿಮ್ಮ ವಸ್ತುಗಳೇನಾದ್ರು ಕಳೆದೋದ್ರೆ ಅಲ್ಲಿ CTT ಸೆಂಟರ್ಸ್ ಅಥವಾ ಆ ಸೆಂಟರ್ಸ್ ನಮ್ಮ ಹೊಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಧ್ಯವಾದಷ್ಟು ಅಲ್ಲಿ ನಿಮ್ಗೆ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ ಬ್ಯಾಗ್ಸ್ ಅನ್ನ ಇಡೋದಕ್ಕೆ, ಬಟ್ ಸಾಧ್ಯವಾದಷ್ಟು ಹೆಚ್ಚು ಮೌಲ್ಯಯುತ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಡಿ. ಓಕೆನಾ. ನೆಕ್ಸ್ಟ್, ಲೀಸ್ಟ್ ಆಫ್ ಬ್ಯಾರಿಡ್ ಐಟಮ್ಸ್. ನೀವು ಏನನ್ನ ತಗೊಂಡು ಹೋಗ್ಬೇಕಂತ ಹೇಳಿದೆ, ಏನನ್ನ ತಗೊಂಡು ಹೋಗ್ಬಾರ್ದು. ಮೆಟಾಲಿಕ್ ಐಟಮ್ಸ್, ಬುಕ್ಸ್, ನೋಟ್ಸ್, ಬಿಟ್ಸ್ ಆಫ್ ಪೇಪರ್ಸ್, ಜಾಮೆಟ್ರಿ ಆರ್ ಪೆನ್ಸಿಲ್ ಬಾಕ್ಸ್, ಗೋಲ್ಡ್ ಅಂಡ್ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್. ಸೊ ನೀವು ಮೆಟಾಲಿಕ್ ಐಟಮ್ಸ್, ಲೋಹದಂತ ವಸ್ತುಗಳು, ಬುಕ್ಸ್ ಆಗಿರ್ಬೋದು, ನೋಟ್ ಬುಕ್ಸ್, ಬಿಟ್ಸ್, ಮತ್ತೆ ಜಾಮಿಟ್ರಿ ಬಾಕ್ಸ್ ತಗೊಂಡೋದು, ಗೋಲ್ಡ್ ಅನ್ನ ಮತ್ತೆ ಗೋಲ್ಡ್ ಆರ್ನಮೆಂಟ್ಸ್. ಸಾಮಾನ್ಯವಾಗಿ ಗೋಲ್ಡ್ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಪೌಚ್ಗಳನ್ನು ನೀವು ಒಳಗಡೆ ತಗೋಗಿಲ್ಲ. ಪೆನ್ಸಿಲ್ ಪೌಚ್ ಅನ್ನು ತಗೊಂಡು ಹೋಗಿಲ್ಲ. ಪೆನ್ಸಿಲ್ಗಳನ್ನಾಗಿರ್ಲಿ, ಸ್ಕೇಲ್ ಆಗಿರ್ಲಿ, ಲಾಕ್ ಟೇಬಲ್ ಬುಕ್ ಅಥವಾ ರೈಟಿಂಗ್ ಪ್ಯಾಡು, ಎರೇಸರ್, ವೈಟ್ನರ್, ಕಾರ್ಡ್ ಬೋರ್ಡ್ ಶೀಟ್, ಎಲೆಕ್ಟ್ರಾನಿಕ್ ಡಿವೈಸಸ್, ವಾಚ್. ಸೊ ಎಂತ ವಾಚ್ ಆದ್ರೂ ಆಗ್ಲಿ ವಾಚ್ ಅನ್ನು ತಗೊಂಡು ಹೋಗೋ ಹಾಗೆ ಇಲ್ಲ. ರಿಸ್ಟ್ ವಾಚ್, ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಸೆಂಟರ್ ಒಂದೊಂದು ವಾಚ್ ಇದ್ದೇ ಇರುತ್ತೆ. ಮತ್ತೆ ರಿಸ್ಟ್ ವಾಚ್, ವಾಲೆಟ್, ಗಾಗಲ್ಸ್, ಕನ್ನಡಿಗಳು ಸಹ ಅಷ್ಟೇ ಕೆಲವ್ರಿಗೆ ಅವಶ್ಯಕತೆ ಇರೋರಿಗೆ ತಗೊಂಡು ಹೋಗ್ಬೋದು. ಹ್ಯಾಂಡ್ ಬ್ಯಾಗು, ಮೊಬೈಲ್ ಫೋನ್ಸು, ಇಯರ್ಫೋನು, ಮೈಕ್ರೋಫೋನ್ಸು, ಕ್ಯಾಮ್ರಾಗಳು, ಹೆಡ್ಫೋನ್ಗಳು, ಪೆನ್ ಡ್ರೈವ್ಗಳು, ಪೇಪರ್ ತಗೊಂಡು ಹೋಗಿಲ್ಲ, ಬ್ಲೂಟೂತ್ಗಳನ್ನು ತಗೊಂಡು ಹೋಗಿಲ್ಲ, ಕ್ಯಾಲ್ಕುಲೇಟರ್ಸ್, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಸ್. ನೋಡಿ, ನೀವು ಎಮರ್ಜೆನ್ಸಿ ತಗೊಂಡು ಹೋಗ್ಬಿಟ್ಟಿರ್ತೀರಾ, ಸೊ ಇದನ್ನು ಸಹ ತಗೊಂಡು ಹೋಗಿಲ್ಲ. ಮತ್ತೆ ಎಲೆಕ್ಟ್ರಾನಿಕ್ ಪೆನ್, ಸ್ಕ್ಯಾನರ್ಗಳು ತಗೊಂಡು ಹೋಗಿಲ್ಲ. ಫುಡ್, ಬಿಹೇವಿಯರ್ಸ್, ಏನು ಊಟನೂ ತಗೊಂಡು ಹೋಗಿಲ್ಲ. ಸಾಮಾನ್ಯವಾಗಿ ಯಾರು ತಗೊಂಡು ಹೋಗೋದಿಲ್ಲ. ಎನಿ ಐಟಮ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅನ್ಪೇರ್ ಮೀನ್ಸ್. ಸೊ ಇಲ್ಲಿ ನೀವು ಈ ರೀತಿ ಮಾಡಿದ್ರೆ, ಏನಾದ್ರು ತಗೊಂಡೋದ್ರೆ ಏನಾಗ್ತಾ ಹೋಗುತ್ತೆ, ಕ್ಯಾಂಡಿಡೇಟ್ ಶೆಲ್ ಮೇಂಟೈನ್ ದ ಪ್ರಾಪರ್ ಸೈಲೆನ್ಸ್ ಅಂಡ್ ಅಟೆಂಡ್ ದೇರ್ ಕ್ವಶನ್ ಪೇಪರ್ ಓನ್ಲಿ. ಸೊ ನೀವಿಲ್ಲಿ ಒಂದು ನಿಶಬ್ದವನ್ನ ಅನುಸರಿಸ್ತೀರಾ. ಮತ್ತೆ ಇಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ, ಎನಿ ಕನ್ವರ್ಸೇಷನ್ ಡಿಸ್ಟರ್ಬೆನ್ಸ್ ಶೆಲ್ ಬಿ ಟ್ರೀಟೆಡ್ ಎ misbehavior and will be considered under the unfair means. So if found using unfair means or impersonating, candidates will be cancelled and candidates may be debarred permanently or specific period. ನೋಡಿ, ನಿಮ್ಮನ್ನ ಈ ರೀತಿಯಾಗಿ ನೀವೇನಾರಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರೆ ಯಾರಿಗಾದ್ರು ಅಂತಂದ್ರೆ ನಿಮ್ಮನ್ನ ಡಿಬಾರ್ ಮಾಡ್ತಾರೆ. ಅದು ಪರ್ಮನೆಂಟ್ಲಿ ಆಗಿ ನೀವು ಇನ್ನ ನಿಮ್ಮ ಜೀವನ ಪೂರ್ತಿ CTT ಅನ್ನ ಬರೆದೇ ಇದ್ದಂಗೆ ಡಿಬಾರ್ ಆದ್ರೂ ಮಾಡ್ಬೋದು, ಇಲ್ಲ ಒಂದು ನಿರ್ದಿಷ್ಟ ಅವಧಿಯವರೆಗೆ, ಒಂದು 3 ರಿಂದ 4 ವರ್ಷಗಳ ಅವಧಿಯವರೆಗೆ ಒಂದು ಏನ್ ಮಾಡ್ತಾ ಹೋಗ್ತಾರೆ, ಸ್ಪೆಸಿಫಿಕ್ ಪೀರಿಯಡ್ ಅವರೆಗೆ ನಮಗೆ ಡಿಬಾರ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಚಾನ್ಸಸ್ ಇರ್ತಾ ಹೋಗ್ತವೆ. ಸೊ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ತಾ ಹೋಗಿ. ಇನ್ನ ಕ್ಯಾಂಡಿಡೇಟ್ಸ್, PWD ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರಿಗೂ ಸಹ ಅಷ್ಟೇ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೊಂದು 20 ಮಿನಿಟ್ಸ್ ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್, 20 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಹರಿಸ್ಕೊಳ್ತಾ ಹೋಗಿ, ಯಾರಾದ್ರೂ PWD ಕ್ಯಾಂಡಿಡೇಟ್ಸ್ ಇದ್ದೀರಂದ್ರೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ನೀವು ಏನೆಲ್ಲ ಎಕ್ಸಾಮ್ ಸೆಂಟರ್ಗೆ ಯಾಕೆ 120 ನಿಮಿಷಗಳು ಮೊದಲೇ ಹೋಗ್ಬೇಕಂತಂದ್ರೆ ದ ಬಯೋಮೆಟ್ರಿಕ್ ಅಟೆಂಡೆನ್ಸಿ. ಸೊ ನೀವು ಈ ಸಲ ನಮ್ಮ TTL ಗಮನಿಸಿರ್ತೀರ, ಬಯೋಮೆಟ್ರಿಕ್ ಅನ್ನ ಕೊಟ್ಟಿರುವಂತದ್ದು. ಓಕೆನಾ, ಅದೇ ರೀತಿಯಾಗಿ ನಮ್ಮ ಒಂದು CTT ಅಲ್ಲೂ ಇರುತ್ತೆ ಬಯೋಮೆಟ್ರಿಕ್ ಅಟೆಂಡೆನ್ಸ್. ಇಫ್ ಎ ಕ್ಯಾಂಡಿಡೇಟ್ ಎಂಡರ್ಸ್ ವಿತೌಟ್ ಎ ಮಾರ್ಕಿಂಗ್ ಬಯೋಮೆಟ್ರಿಕ್ ಈಸ್ ಆರ್ ರಿಸಲ್ಟ್ ಮೇ ಬಿ ಕ್ಯಾನ್ಸಲ್ಡ್. ನೀವು ಅಲ್ಲಿ ತಪ್ಪು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಒಂದು ರಿಸಲ್ಟ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರನೇ ರೀಚ್ ದ ಎಕ್ಸಾಮ್ ಸೆಂಟರ್ ವೆಲ್ ಇನ್ ಟೈಮ್. ಬಯೋಮೆಟ್ರಿಕ್ ಮೇ ಟೇಕ್ ಟೈಮ್, ಲೇಟ್ ಅರೈವಲ್ ಮೇ ರಿಡ್ಯೂಸ್ ಯುವರ್ ಎಕ್ಸಾಮ್ ಟೈಮ್. ಸೊ ಬಯೋಮೆಟ್ರಿಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದನ್ನ ಸ್ವಲ್ಪ ಬೇಗ ನೀವು ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗಿ ಅನ್ನೋದು ಕೇಳ್ತಾ ಇರೋಂಥದ್ದು ಅಷ್ಟೇ. ಇಲ್ಲಿ ಇನ್ನ ಒಂದು ಗಮನಿಸಿ ಅಂತ ಹೇಳ್ತಿದ್ದಾರೆ, ಯುವರ್ ರೆಸ್ಪಾನ್ಸಸ್, ನೀವೇನು ಆನ್ಸರ್ಸ್ ಕೊಡ್ತಿರಲ್ವಾ, ಮೇ ಬಿ ಅನಲೈಸ್ಡ್ ವಿತ್ ದ ಕ್ಯಾಂಡಿಡೇಟ್ಸ್ ಟು ಡಿಟೆಕ್ಟ್ ದ ಪ್ಯಾಟರ್ನ್ ಆಫ್ ಸಿಮಿಲಾರಿಟಿ ಆಫ್ ರೈಟ್ ಆರ್ ರಾಂಗ್ ಆನ್ಸರ್ಸ್. ಫಾರ್ ಎಕ್ಸಾಂಪಲ್, ಏನು ಇಲ್ಲ, ಸೊ ನಿಮ್ಮ ಒಂದು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಫೋಟೋ ಅಥವಾ ಏನಾದ್ರು ರಾಂಗ್ ಆಗಿ ಬಂದಿದ್ರೆ, ಸೊ ನಿಮ್ಮ ಒಂದು ಕೇಳಿ ನಿಮ್ಮ ಹೆಸರೇನು ಅಂತ ಕೇಳ್ತಾ ಹೋಗ್ತಾರೆ. ಸೊ ಅವೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಯಾರು ಈ ತರ ಮಿಸ್ಬಿಹೇವ್ ಮಾಡಲ್ಲ ಅಂತ ಗೊತ್ತು, ಯಾರು ಮಾಡಲ್ಲ. ಇಫ್ ಇನ್ ದ ಅನಲಿಟಿಕಲ್ ಪ್ರೊಸೀಜರ್ ಇಟ್ ಈಸ್ ಇನ್ಫರ್ಡ್ ದಟ್ responses were shared and scores are not genuine or valid, your candidates may be cancelled or the result withheld. For example, ಈಗ
ನೀವು ಆಲ್ ಟಿಕೆಟ್ ಅಲ್ಲಿ ಒಂದು ಫೋಟೋ ಇರುತ್ತೆ, ಬೇರೆ ಯಾರೋ ನಿಮ್ಮ ಎಕ್ಸಾಮ್ ನ ಬರೆಯಕ್ ಹೋಗಿರ್ತಾರೆ, ಅವಾಗ ಏನಾಗುತ್ತೆ ಆ ರಿಸಲ್ಟ್ ಹೊರ ಬರೋದಿಲ್ಲ. ಸಿನ್ಸ್ ದ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್ಸ್. ಈ ಬಯೋಮೆಟ್ರಿಕ್ಸ್ ಎಲ್ಲಿರುತ್ತೆ? ಸೊ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲೇ ಇರುತ್ತೆ. ಸೊ ಯು ಆರ್ ಅಡ್ವೈಸ್ ಟು ರೀಚ್ ದ ಸೆಂಟರ್ ವೆಲ್ ಇನ್ ದ ಟೈಮ್ so as to save time loss in attempting your examination. In case you reach the examination center at last minute, you may lose your examination time. For example, ಈಗ ನೀವು 9:00ವರೆಗೆ ಹೋಗಿದ್ದೀರಾ, ಸೊ ಅಲ್ಲಿ ನೀವೀಗ ಆರ್ಗ್ಯೂ ಮಾಡ್ಬೋದು, ನಾನು 9:00ವರೆಗೆ ಬಂದಿದ್ದೀನಿ, ಬಟ್ ನೀವು ಯಾಕೆ ನನಗೆ ಎಕ್ಸಾಮ್ ಕೂರ್ಸಲ್ಲ ಅಂತ. ಬಟ್ ಕೂರಿಸ್ತಾರೆ, ಬಟ್ ಏನಾಗುತ್ತೆ, ನಿಮ್ಮ ಒಂದು ತಗೊಳ್ಳೋಷ್ಟೊಳಗಡೆ ಅದೇನಾಗುತ್ತೆ 9:35 9:40 ಆಗ್ಬಿಡುತ್ತೆ. ಸೊ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ 9:00 ಎಕ್ಸಾಮ್ಗೆ. ಸೊ ಅವಾಗ ಏನ್ ಮಾಡ್ತೀರಾ, ನೀವು ಈ ಟೈಮನ್ನ ಕಳ್ಕೊಳ್ತೀರಾ ಅಷ್ಟೇ. ಅದ್ರ ಮೇಲೆ ಗಮನ ಇರ್ತಾ ಹೋಗ್ಲಿ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ ಸೊ ನಾನ್ ನಿಮ್ಗೆ ತಿಳಿಸಬೇಕಾಗುತ್ತೆ. ಸೊ ನೀವು ಏನನ್ನ ತಿಳ್ಕೊಬೇಕು, ಸೊ ಯಾವ ನಿಯಮಗಳನ್ನ ಫಾಲೋ ಮಾಡ್ತಾ ಹೋಗ್ಬೇಕು, ಯಾವ ನಿಯಮಗಳನ್ನ ಫಾಲೋ ಮಾಡಬಾರ್ದು, ಸೊ ಏನನ್ನ ತಗೊಂಡೋಗ್ಬೇಕು, ಏನನ್ನ ತಗೊಂಡೋಗ್ಬಾರ್ದು ಅನ್ನುವಂಥದ್ದು. ಸೊ ಪರೀಕ್ಷೆಗೆ ಹೋಗೋ ಮುನ್ನ ಒಮ್ಮೆ ಈ ಎಲ್ಲಾ ನಿಯಮಗಳನ್ನ ಅನುಸರಿಸ್ಕೊಂಡು ಜಸ್ಟ್ ನೀವು ಏನ್ ಕ್ಯಾರಿ ಮಾಡ್ಬೇಕು ಅದನ್ನ ಮಾತ್ರ ಕ್ಯಾರಿ ಮಾಡ್ತಾ ಹೋಗಿ. ಸೊ ನಿಮ್ಗೆ ಸಂಪೂರ್ಣವಾಗಿ ಸೊ ಈಸಿಯಾಗಿ ನೀವು ಬರಿತಾ ಹೋಗ್ಬೋದು. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಸೊ ಈ ಒಂದು CTET ಅನ್ನ ಹೇಗೆ ಬರಿಬೇಕು, ಸೊ ಟಿಪ್ಸ್ ಮತ್ತೆ ಟ್ರಿಕ್ಸ್ ಏನಾದ್ರು ನಾನು ಬರ್ದಾಗ ಸೊ ನಾನು ಯಾವ ರೀತಿ ಕ್ಲಿಯರ್ ಮಾಡ್ಕೊಂಡೆ, ಸೊ ಅದನ್ನ ಯಾವ ರೀತಿಯಾಗಿ ನಾನು ಫಾಲೋ ಮಾಡಿದೆ, ಸೊ ನೀವು ಫಾಲೋ ಮಾಡಿದ್ರೆ ಅದಕ್ಕೆ ಹೇಗೆ ಸಕ್ಸಸ್ ಪಡ್ಕೋಬಹುದು ಅನ್ನೋದು ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಉಪಯುಕ್ತ ಇದ್ರೆ ಜಸ್ಟ್ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ವಿಷಯದೊಂದಿಗೆ ಭೇಟಿ ಆಗ್ತಾ ಹೋಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.